ಬೆಳಗಾವಿ ನಗರದಾಗ ಇವತ್ತು ಇಡೀ ಕರ್ನಾಟಕದ ಘಟಾನುಘಟಿಗಳು ಕಾಂಗ್ರೆಸ್ದ ಲೀಡರ್ಗಳು ಇವತ್ತು ಪ್ರಕಾಶ್ ಹುಕ್ಕೇರಿ ಮೀಶಿ ಮಾವನ ನಾಮಪತ್ರ ಸಲ್ಲಿಸುವಾಗ ಹಾಜರಿದ್ರು ನೋಡಿದ್ರೆ ಇವತ್ತು ಭಾಳ ಶಕ್ತಿ ಬಂದೈತ್ರಿ. ಈಗ ಪ್ರಕಾಶ್ ಹುಕ್ಕೇರಿ ಅಂದ್ರೇನು ಮಾಮೂಲಿ ವ್ಯಕ್ತಿ ಅಲ್ಲ. ಪಂಚಾಯತ್ ರಾಜಕಾರಣದಿಂದ ಪ್ರಾರಂಭ ಆದಂಥ ರಾಜಕೀಯ ಲಕ್ಷಣಗಳು ಪಾರ್ಲಿಮೆಂಟ್ ಮತ್ತು ವಿಧಾನಸಭಾ ಗಡಗಡ ನಡಗಿಸಿದಂಥ ಮೀಶಿ ಮಾವ. ಆ ಮೀಶಿ ಮಾವ ಪ್ರಕಾಶ್ ಹುಕ್ಕೇರಿ ನಾಮಪತ್ರ ಸಲ್ಸಾಕಿ ಇವತ್ತು ಯಾರ್ಯಾರು ಘಟಾನುಘಟಿಗಳು ಬಂದಾರ ನೋಡಿದಿರಿ. ಅಲ್ಲಿ ಅನೇಕ ಘಟಾನುಘಟಿಗಳು ಹೆಂಗೆ ಬಂದು ಇವತ್ತು ನಾಮಪತ್ರ ಸಲ್ಲಿಸ್ಯಾರ. ಇವತ್ತು ಕಾರ್ಯಕರ್ತರಿಗೆ ಮತ್ತು ಶಿಕ್ಷಕರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡ್ಯಾರ. ಪ್ರಕಾಶ್ ಹುಕ್ಕೇರಿ ಆಯ್ಕೆ ಆದಮೇಲೆ ಏನು ಗಣನೀಯವಾದ ಕಾರ್ಯ ಮಾಡ್ತಾರೆ ಅನ್ನೋದು ಎಲ್ಲ ಮಾಸ್ತರ್ಗಳಿಗೆ ಗೊತ್ತೈತಿ. ಯಾಕಂದ್ರೆ ಪ್ರಕಾಶ್ ಹುಕ್ಕೇರಿ ಯಾವಾಗಲೂ ಹಠವಾದಿ. ನೋಡ್ರಿ ತಮ್ಮ ಪ್ರಣಾಳಿಕೆದಾಗ ಏನೇನು ಹೇಳ್ಯಾರ. ಪ್ರತಿ ತಾಲೂಕಿಗೆ ಒಂದು ಶಿಕ್ಷಕರ ಭವನ್, ಪ್ರತಿ ತಾಲೂಕು ಶಿಕ್ಷಕರ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ತಾವು ಪ್ರತಿ ತಾಲೂಕಿಗೆ ಭೇಟಿ. ಯಾರು ಹೇಳ್ತಾರೆ? ಪ್ರಕಾಶ್ ಹುಕ್ಕೇರಿ ಹೇಳ್ತಾರೆ, MLC. ಈಗ ಶಿಕ್ಷಣ ಮತದಾರ ಕ್ಷೇತ್ರದಿಂದ ಶಿಕ್ಷಕ ಮತದಾರ ಕ್ಷೇತ್ರದಿಂದ ಬಾಗಲಕೋಟೆ ಮತ್ತು ಬಿಜಾಪುರ ಬೆಳಗಾವಿ 3 ಜಿಲ್ಲೆದಾಗ ಅಪಾರ ಪಡೆಗಳನ್ನು ತಯಾರು ಮಾಡಿ ಯಾವ ರೀತಿ ಈ MLC ಚುನಾವಣೆಗಳನ್ನು ಗೆಲ್ಲಿಸಿ ಕರ್ನಾಟಕಕ್ಕೆ ತೋರಿಸಿದಂಥ ಮಾಣಿಕ್ಯ ಒಂದು ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ನೇತೃತ್ವ ತಗೊಂಡಾರ. ಪಕ್ಕದಾಗ ನೋಡ್ರಿ ಸೌದತ್ತಿ ಮುಂದಿನ ಶಾಸಕನ್ನು ಪಂಚನಗೌಡ ದ್ಯಾಮನಗೌಡರ ಮೇಲೆ ಹೆಗಲ ಮೇಲೆ ಕೈ ಹಾಕಿ ಸತೀಶ್ ಜಾರಕಿಹೊಳಿ ಈ ಹೆಂಗೆ ಹೊಂಟಾರ ಕಾರ್ಯಕರ್ತರ ಪಡೆಯೊಂದಿಗೆ. ಅಂದ್ರೆ ಸೈನ್ಯ ಹೊಂಟೈತಲ್ರಿ. ಈಗ ಎಷ್ಟು ಶಾಸಕ ಮಾಡ್ತಾರ ಅನ್ನೋದು ಬೆಳಗಾವಿ ಜಿಲ್ಲಾದಾಗ ಈಗಾಗಲೇ ಹೇಳೇನೆ. ಸತೀಶ್ ಜಾರಕಿಹೊಳಿ ಎಲ್ಲಿ ಕೈ ಹಾಕ್ತಾನೆ ಅಲ್ಲಿ ಗೆಲುವು ಕಟ್ಟಿಟ್ಟ ಬೊತ್ತೆ. ಪ್ಲ್ಯಾನ್ ಹಾಕಿ ರಣತಂತ್ರ ಇವುಗಳನ್ನ ರಚನೆ ಮಾಡ್ತಾರೆ. ಅಶೋಕ್ ಪಟ್ಟಣ ಹಿಡ್ಕೊಂಡ MB ಪಾಟೀಲ್, ಈಶ್ವರ್ ಖಂಡ್ರೆ, ಅನೇಕ ಮಹಾಂತೇಶ ಕೌಜಲ್ಗಿ ಹಿಡ್ಕೊಂಡ ಘಟಾನುಘಟಿಗಳು ಇವತ್ತು ಬೆಳಗಾವಿ ನಗರದಾಗ ನಾಮಪತ್ರ ಸಲ್ಲಿಸಿ ಇವತ್ತು ಬೃಹತ್ ಕಾರ್ಯಕರ್ತರ ಮತ್ತು ಶಿಕ್ಷಕರ ಒಂದು ಸಭೆಯನ್ನು ನೆರವೇರಿಸ್ತಾರೆ. ಶಿಕ್ಷಕರ ಮತದಾರ ಕ್ಷೇತ್ರದಿಂದ ಯಾಕೆ ನಿಂದಿರಬೇಕಾಗಿತ್ತು? ಭಾಳ ವಿಚಾರ ಮಾಡ್ಯಾರ ಪ್ರಕಾಶ್ ಹುಕ್ಕೇರಿ. ಯಾಕಂದ್ರೆ ಎಷ್ಟೋ ಸಾರಿ ಶಿಕ್ಷಕರ ಮತದಾರ ಕ್ಷೇತ್ರದಿಂದ ಆರಿಸಿ ಬಂದು ಶಿಕ್ಷಕರ ಕ್ಷೇಮಾಭಿವೃದ್ಧಿಗಾಗಿ ಏನು ಸಾಧನೆ ಮಾಡ್ಯಾರ ಹಳಿ MLCಗಳು ಎಲ್ಲ ಶೂನ್ಯ. ಆದರೆ ಪ್ರಕಾಶ್ ಹುಕ್ಕೇರಿ ಮಾತ್ರ ತೋಳ ಏರಿಸಿ ವಿಧಾನ ಪರಿಷತ್ನಾಗ ಕೂಗಾಟ ಚಾಲು ಮಾಡಿದ್ರೆ ಮಾಸ್ತರ್ಗಳ ಭವಿಷ್ಯ ಉಜ್ವಲ ಆಕೈತೆ ಅನ್ನೋದು ಇದೊಂದು ಸಂಕೇತ. ಪ್ರಕಾಶ್ ಹುಕ್ಕೇರಿ ಯಾವಾಗ ಅನುದಾನ ತರುವಲ್ಲಿ ವಿಫಲ ಆಗಿಲ್ಲ. ಯಾವುದೇ ಸರ್ಕಾರವಿದ್ದರೂ ಸಹಿತ ತಾನು ಸ್ವತಃ ಯಾವುದೇ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಕೇಂದ್ರ ಮಂತ್ರಿ ರಾಜ್ಯದ ಮಂತ್ರಿಗಳು ಇದ್ದರೂ ಸಹಿತ ಅವರ ಮನೆ ಬಾಗಿಲಿಗೆ ಬೆಳಗ್ಗೆ ಹೋಗಿ ಅನುದಾನ ತೆಗೆದುಕೊಂಡು ಬಂದು ಶೈಕ್ಷಣಿಕ ಕ್ಷೇತ್ರ ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲೆಗೆ ಗಣನೀಯವಾದ ಅಪಾರವಾದ ಕೊಡುಗೆಗಳನ್ನ ಕೊಟ್ಟಂಥ ಏಕೈಕ ನಾಯಕ, ಹಿರಿಯ ಮುತ್ಸದಿ ನಾಯಕ ಅಂದ್ರೆ ಪ್ರಕಾಶ್ ಹುಕ್ಕೇರಿ ಅಲ್ರಿ. ಪ್ರಕಾಶ್ ಹುಕ್ಕೇರಿ ಬಗ್ಗೆ ಯಾಕಷ್ಟು ಪ್ರೀತಿ ಬರ್ತೈತಿ ಜನರಿಗೆ? ಹಠಮಾರಿ ಯಾವುದೇ ಮಾತು ಕೊಟ್ಟರೆ ಮಾತಿನಿಂದ ಹೊಳ್ಳಂಗಿಲ್ಲ. ಆ ಸಾಧನೆ ಮಾಡಿ ತೋರಿಸುವಂಥ ವ್ಯಕ್ತಿ. ಬೆಳಗ್ಗೆ ಹೋಗಿ ನೀರಾವರಿಯ ಕಾಯಕಲ್ಪಗಳನ್ನ ತಂದಂಥ ಹನಿ ನೀರಾವರಿ ಹಿಡ್ಕೊಂಡು ಗಂಗಾ ಕಲ್ಯಾಣ ಹಿಡ್ಕೊಂಡು ಯಾವ ಇಲಾಖೆಯಲ್ಲಿ ಯಾವ ಅನುದಾನ ಬರುತ್ತದೆ ಬೈಪಾಠ ಮಾಡುವಂಥ ಈ ಮೀಶಿ ಮಾವ ಇವತ್ತು ಶೈಕ್ಷಣಿಕ ಮತದಾರ ಕ್ಷೇತ್ರದಿಂದ ಶಿಕ್ಷಕರ ಮತದಾರ ಕ್ಷೇತ್ರದಿಂದ ಇವತ್ತು MLC ಆಗಾಕ ಹೊಂಟಾರಂದ್ರೆ ಅದಕ್ಕೆ ಮಾಸ್ತರ್ಗಳು ಭಾಳ ಖುಷಿಯಾಗ್ಯಾರಲ್ರಿ. ಬಾಗಲಕೋಟೆ ಬಿಜಾಪುರದಾಗ ಶಕ್ತಿ ತುಂಬೈತಿ. ಅಲ್ಲಿ MB ಪಾಟೀಲ್ ಎಲ್ಲ ತಯಾರಿ ಮಾಡಾಕತ್ತಾರ. ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಂಥ ಪ್ರಕಾಶ್ ಹುಕ್ಕೇರಿ ಮಗ ಗಣೇಶ್ ಹುಕ್ಕೇರಿ ಸಹಿತ ಯಾವುದೇ ಪರಿಸ್ಥಿತಿಯಲ್ಲಿ ಪ್ರಕಾಶ್ ಹುಕ್ಕೇರಿ ಇನ್ನು ಬರುವ ಈ ಚುನಾವಣೆಯಲ್ಲಿ ಶಿಕ್ಷಕರ ಮತದಾರ ಕ್ಷೇತ್ರದಿಂದ ಜೈಬೇರಿ ಬಾರಿಸುವುದು ಖಚಿತ ಅಂಥೇಳಿ ಅಲ್ಲಿ ಸೌದತ್ತಿಯ ಮುಂದಿನ ಶಾಸಕ ಪಂಚನಗೌಡ ದ್ಯಾಮನಗೌಡರು ಏನು ಮಾತಾಡ್ಯಾರ ನೋಡ್ರಿ. ಸೂರ್ಯಚಂದ್ರ ಇರುವವರೆಗೆ ಬೆಳಗಾವಿ ಜಿಲ್ಲೆಯ ಮತ್ತು ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಈ ಚುನಾವಣೆಯ ನೇತೃತ್ವ ವಹಿಸಿದಂಥ ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಈಶ್ವರ್ ಖಂಡ್ರೆ, ಅನೇಕ ಘಟಾನುಘಟಿಗಳು, ರಾಮದುರ್ಗದ ಮುಂದಿನ ಶಾಸಕ ಅಶೋಕ ಪಟ್ಟಣ
ಎಂತೆಂಥ ಘಟಾನುಘಟಿಗಳು ಇವತ್ತು ಕೂಡ್ಕೊಂಡ ಬೆಳಗಾವಿ ನಗರದಾಗ ಇವತ್ತು ಕಾಂಗ್ರೆಸ್ದ ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸು ಬಿಗ್ ಟಾನಿಕ್ ಕೊಟ್ಟಂತೆ ತಯಾರಿ ಮಾಡಿ ನಾಮಪತ್ರ ಸಲ್ಲಿಸ್ಯಾರ. ಅದರ ನೇತೃತ್ವ ಇವತ್ತು ಡಿ.ಕೆ. ಶಿವಕುಮಾರ್ ವಹಿಸ್ಯಾರ. ಡಿ.ಕೆ. ಶಿವಕುಮಾರ್ ಬೆಳಗಾವಿಗೆ ಬಂದ ತಕ್ಷಣ ಸಾವಿರಾರು ಕಾರ್ಯಕರ್ತರ ನೆರವಿನೊಂದಿಗೆ ಇವತ್ತು ಸಭೆ ಸಮಾರಂಭಗಳನ್ನು ಮಾಡಿ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ತುಂಬಿಸಿ ಇವತ್ತು ಪ್ರಕಾಶ್ ಹುಕ್ಕೇರಿಯ ಒಂದು ಶಿಕ್ಷಣ ಮತದಾರ ಕ್ಷೇತ್ರದಿಂದ ಆರಿಸಿ ತರುವ ಸಲುವಾಗಿ ಏನೇನು ಮಾಸ್ಟರ್ ಮೈಂಡ್ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದು ಸಹಿತ ತಾವು ಚಿತ್ರದಲ್ಲಿ ನೋಡ್ಬೋದು. ಹೆಗಲ ಮೇಲೆ ಕೈ ಹಾಕೊಂಡು ಇನ್ನು ಪ್ರತಿ ಕ್ಷೇತ್ರದಾಗ ಅಡ್ಡಾಡುವಂಥ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆದಾಗ 18 ಕ್ಷೇತ್ರದಾಗ 14ರಿಂದ 15 ತರುವುದು ಖಚಿತ ಅಂತೇಳಿ 2023ದಾಗ ಮುನ್ಸೂಚನೆ ಮತ್ತು ದಿಕ್ಸೂಚಿ ತೋರಿಸಿದಂಥ ಇದೇ ಸತೀಶ್ ಜಾರಕಿಹೊಳಿ ಈ ಚುನಾವಣೆಯಲ್ಲಿ ಯಾವ ರೀತಿ ರಣತಂತ್ರಗಳನ್ನು ಹೆಣೆದು ಪ್ರಕಾಶ್ ಹುಕ್ಕೇರಿನ ವಿಧಾನ ಪರಿಷತ್ಗೆ ಕಳಿಸ್ತಾರ ಅನ್ನೋದು ಕಾದು ನೋಡ್ರಿ. ಯಾಕೆ ಹೇಳಕತ್ತಾನ ಕಾಕ ಅಂತಿರ್ಬೋದು, ಬರೇ ಕಾಂಗ್ರೆಸ್ದ ಹೇಳ್ತಾರಂತೇರಿ. ಕಾಂಗ್ರೆಸ್ದಾಗ ಅಂಥ ಘಟಾನುಘಟಿಗಳು ಅದಾರ, BJPಯಾಗೂ ಅಂಥ ಘಟಾನುಘಟಿಗಳು ಕಡಿಮೆ ಹಾಕೋತ ಹೊಂಟಾರ. ಯಾಕೆ ದೇಶದಾಗ ಏನು ನಡೆದೈತಿ? ಬೆಲೆ ಏರಿಕೆ ನೋಡ್ರಿ, ಪೆಟ್ರೋಲ್ ಡೀಸೆಲ್ ನೋಡ್ರಿ, ನಿರುದ್ಯೋಗಿಗಳ ಸಮಸ್ಯೆ ನೋಡ್ರಿ, ಪ್ರತಿಯೊಂದು ಸಮಸ್ಯೆಗಳನ್ನ ವಿವರವಾಗಿ ಹೇಳ್ಕೊತ ಹೋದ್ರೆ ಅದು ಸಾಯಂಕಾಲದವರೆಗೆ ಆಗಬಹುದು. ಆದ್ರೆ ಆ ಪಟ್ಟಿ ನಿರ್ಮಾಣ ಮಾಡೋ ಸಹಿತ ಕೈ ಸೋತ ಪೆನ್ನ ಫುಲ್ ಸ್ಟಾಪ್ ಇಡಬೇಕಾದಿತ್ತು. ಆದ್ರೆ ಹೆಗಲ ಮೇಲೆ ಕೈ ಹಾಕೋ ದೃಶ್ಯ ಕಾರ್ಯಕರ್ತರಿಗೆ ಎಷ್ಟು ಹುಮ್ಮಸ್ಸು ತುಂಬುವಂಥ ಸತೀಶ್ ಜಾರಕಿಹೊಳಿಯ ಕಾರ್ಯ ನೋಡ್ಬೇಕಲ್ರಿ. ಈ ಚುನಾವಣೆ ಪ್ರಕಾಶ್ ಹುಕ್ಕೇರಿಗೆ ಒಂದು ಪ್ರತಿಷ್ಠೆಯ ಕಣ. ಪಂಚಾಯತ್ ರಾಜಕಾರಣದಿಂದ ವಿಧಾನಸಭೆ, ವಿಧಾನ ಪರಿಷತ್, ಜಿಲ್ಲಾ ಪಂಚಾಯತ್, ಪಾರ್ಲಿಮೆಂಟ್ವರೆಗೆ ಮುಟ್ಟಿದಂಥ ಈ ಪ್ರಕಾಶ್ ಹುಕ್ಕೇರಿ ಯಾವುದೇ ರೀತಿಯಲ್ಲಿ ಈ ಮೀಶಿಮಾವ ಕರ್ನಾಟಕ ವಿಧಾನ ಪರಿಷತ್ನಾಗ ಈ ಶಿಕ್ಷಕರ ಭವನೆಯನ್ನು ಹೋಗಲಾಡಿಸುವ ಸಲುವಾಗಿ ಕೂಗು ಎಬ್ಬಿಸಿ ಶಿಕ್ಷಕರ ಭವಿಷ್ಯವನ್ನು ಉಜ್ವಲಗೊಳಿಸುವಲ್ಲಾಗಿ ತಲ್ಲೀನ ಆಗ್ತಾರ ಅನ್ನೋದು ಎಲ್ಲ ಮಾಸ್ತರ್ಗಳಿಗೆ ಗ್ಯಾರಂಟಿ ಐತಿ. ಮಾಸ್ತರ್ಗಳು ಮಾತ್ರ ಏನೋ ಓಡಾಡಿ ಓಟ್ ಹಾಕವ್ರನ್ನ ಗ್ಯಾರಂಟಿ. ಶಿಕ್ಷಕರ ಸಮಸ್ಯೆಗಳು ಏನದಾವ, ಶಿಕ್ಷಕರ ಪರಿಸ್ಥಿತಿ ಏನೈತಿ, ಶಾಲಾ ಕಟ್ಟಡಗಳು ಇಲ್ಲಲಾರದಂಥ ಪರಿಸ್ಥಿತಿಯಾಗಿ ಶಿಕ್ಷಕರು ಇವತ್ತು ಶಿಕ್ಷಣ ಕಲ್ಸಾಕತ್ತಾರ. ಅವನ್ನೆಲ್ಲ ದುರಸ್ತಿ ಮಾಡಿ ನವೀಕರಣಗೊಳಿಸೋ ಸಲುವಾಗಿ ಇವತ್ತು ಪ್ರಕಾಶ್ ಹುಕ್ಕೇರಿ ಶಿಕ್ಷಕ ಮತದಾರ ಕ್ಷೇತ್ರದಿಂದ ಏನು ಚುನಾವಣೆಗೆ ನಿಂತಾರ, ಇದು ಅಪೋಸಿಟ್ ಕ್ಯಾಂಡಿಡೇಟ್ಗೆ ದಿಗಲ ಬಡದು ಹೋಗೈತಿ. ಅದರ ಸಲುವಾಗಿ ಅಲ್ಲಿ ಅಥನೀಯ ವಕೀಲ ಪದವೀಧರ ಕ್ಷೇತ್ರದಿಂದ ಸಂಕ್ ಅಂತ ನಿಂತಾರ. ಇನ್ನು ಕಾದು ನೋಡ್ಬೇಕು ಭವಿಷ್ಯ. ಇಲ್ಲಿ ಎರಡರಾಗ ಒಂದೊಂದು ಬರ್ತಾವ, ಒಂದು BJP ಒಂದು ಕಾಂಗ್ರೆಸ್ ಬರ್ತೈತೆ ಅನ್ನೋದು ನಾವು ಈಗಾಗಲೇ ಭವಿಷ್ಯ ಹೇಳಿಬಿಟ್ಟೇವಿ. ಹಾಗಾದ್ರೆ ಪ್ರಕಾಶ್ ಹುಕ್ಕೇರಿ ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯ, ಈ ಹಿಂದೆ ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯ, ಅವರ ಚಿರಂಜೀವಿ ಮಾಡಿದ ಅಭಿವೃದ್ಧಿ ಕಾರ್ಯ, ಈ ಎಲ್ಲವನ್ನು ಕೌಂಟ್ ಮಾಡಿ ನೋಡ್ರಿ. ಪಾರದರ್ಶಕತೆಯಿಂದ ಕನ್ನಡಿ ನೋಡಿದಂಗೆ ನೋಡಿ ನಿಮ್ಮ ಮತ ಚಲಾಯಿಸ್ತಾರ ಮಾಸ್ತರ್ಗಳು ಅಂತ ಹೇಳ್ತಾರ. ಅವರ ಸುಪುತ್ರ ಗಣೇಶ್ ಹುಕ್ಕೇರಿ ಇನ್ನು ಬೆಳಗಾವಿ ಮತ್ತು ಬಿಜಾಪುರ ಬಾಗಲಕೋಟದ ಎಲ್ಲ ಮತದಾರರು ಪ್ರಕಾಶ್ ಹುಕ್ಕೇರಿಗೆ ಮುದ್ರೆ ಒತ್ತುವುದು ಒಂದ ಬಾಕಿ. ಹಾಗಾದ್ರೆ ಎಲ್ಲ ದೃಶ್ಯಗಳು ನೋಡ್ರಿ. ಮುಂದೆ ಇನ್ನು ಯಾರ್ಯಾರು ಭಾವಿ ಶಾಸಕರಾಗತ್ತಾರ ಬೆಳಗಾವಿ ಜಿಲ್ಲೆದಿಂದ, ಅವ್ರು ಹೆಂಗೆ ಹುರುಪ ಹುಮ್ಮಸ್ಸಿನಾಗ ತಿರುಗಾಡಕತ್ತಾರ ನೋಡ್ರಿ. ಸಂಪೂರ್ಣ ದೃಶ್ಯ ನಂಬರ್ 1 ಚಾನಲ್ದಾಗ ನೋಡ್ರಿ. ಇದು ವಿಶೇಷ ಒಂದು ಸುದ್ದಿ. ಪ್ರಕಾಶ್ ಹುಕ್ಕೇರಿ ಅಂತ ವ್ಯಕ್ತಿನ ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ 3 ಜಿಲ್ಲೆದವ್ರ. ಯಾಕಂದ್ರೆ ಇಂಥ ಪ್ರಬುದ್ಧ ರಾಜಕಾರಣಿ ಏನು ಮುಂದೆ ಸಿಗೋದಿಲ್ಲ. ಆ ಸಿಗಲಾರ್ದಂಥ ಪರಿಸ್ಥಿತಿಯಲ್ಲಿ ಇವರನ್ನು ಮತ್ತೆ ಚುನಾವಣೆಯಲ್ಲಿ ಗೆಲ್ಲಿಸಿ ವಿಧಾನ ಪರಿಷತ್ತಿನಾಗ ಒಂದು ದೊಡ್ಡ ಹುದ್ದೆಯನ್ನು ಇವರಿಗೆ ಕೊಡಿಸುವಲ್ಲಿ ತಲ್ಲೀನರಾಗ್ತಾರ. ಅದರ ಸಲುವಾಗಿ ಇದೊಂದು ವಿಶೇಷ ಸುದ್ದಿ ಪ್ರಕಾಶ್ ಹುಕ್ಕೇರಿ ಅವ್ರದ್ದು. ಪ್ರಕಾಶ್ ಹುಕ್ಕೇರಿ ಅವರಿಗೆ ಯಾರ್ಯಾರು ಮತ ಹಾಕ್ತೀರಿ, ಪ್ರಕಾಶ್ ಹುಕ್ಕೇರಿ ಅವರಿಗೆ ಯಾರ್ಯಾರು ಬೆಂಬಲಿಸ್ತೀರಿ, ಪ್ರಕಾಶ್ ಹುಕ್ಕೇರಿ ಅವರ ಮಾಡಿದ ಸಾಧನೆಗಳಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತೀರಿ, ಲೈಕ್ ಮತ್ತು ಶೇರ್ ಮಾಡಿರಿ. ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ. ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ಲಿಪ್ಪ. ನಮಸ್ಕಾರ. ಜಿಲ್ಲಾ ಪರಿಷತ್ ಸದಸ್ಯರಾಗಿ, ವಿಧಾನಸಭಾ ಸದಸ್ಯರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ ಬಹುಶಃ ಮನೆ ಮನೆಗೆ ಹೋಗಿ ಟೇಬಲ್ ಅಡ್ಡಾಡಿ 724 ಕ್ಷೇತ್ರದ MLAಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ ನಾಯಕರಾಗಿದ್ದರೆ ಅದು ಪ್ರಕಾಶ್ ಹುಕ್ಕೇರಿ ಅಂತ ಹೇಳಿ ಬಿಜಾಪುರದ ಪ್ರಕಾಶ್ ಹುಕ್ಕೇರಿ. ಸ್ವತಂತ್ರ ನಂತರ ಈ ಜಿಲ್ಲೆಯಲ್ಲಿ
ಒಂದು ಮೆಡಿಕಲ್ ಕಾಲೇಜುಗಳಿಲ್ಲ ಪುಣ್ಯಾತ್ಮರೇ. ಈ ಜಿಲ್ಲೆಗೆ ಪ್ರಪ್ರಥಮವಾಗಿ ಮೆಡಿಕಲ್ ಕಾಲೇಜ್ ಆಗ್ತಾ ಇದ್ರೆ ಅದು ಪ್ರಕಾಶ್ ಹುಕ್ಕೇರಿ ಅಂತ ಹೇಳಿ ಇಷ್ಟಪಡ್ತಾನೆ. ಇಲ್ಲಿ ಗೌಡ್ರು ಮಾತಾಡ್ತಾರೆ, ವಿಡಿಯೋ ಮಾಡತಾನ. ಎಲ್ಲ ಕೆಲಸ ಮಾಡೋ ಶಕ್ತಿ ಇದೆ. ಮಾಡತಾನ ಬಾ. ಊರಲ್ಲಿ ಬೆವರು ತೋರಿಸೋದು, ಬೆವರು ಅಂದ್ರೆ ಕಲ್ಲನ್ನು ತೋರಿಸ್ತಾರೆ ಊರಲ್ಲಿ ಮನೆ ಮನೆಗೆ. ಹೊಲದಲ್ಲಿ ಬರ್ತಕ್ಕಂಥ ಮನೆಗಳಿಗೆ ಈ ರಾಜ್ಯದಲ್ಲಿ ಯಾರು ಕಲ್ಲು ತೋರಿಸಿದ್ರೆ ಅದು ಪ್ರಕಾಶ್ ಹುಕ್ಕೇರಿ ಅಂತ ಹೇಳಿ ಇಷ್ಟಪಡ್ತಾನೆ. ಪ್ರಕಾಶ್ ಹುಕ್ಕೇರಿ ಅಂತ ಹೇಳಿ ಇಷ್ಟಪಡ್ತಾನೆ. 75 ವಯಸ್ಸ ಇವತ್ತು ಅವರಿಗೆ 25 ವರ್ಷದ ಹಳೆಯ ಹುಡುಗನಾಗೆ ಇವತ್ತು ಜೀನ್ಸ್ ಪ್ಯಾಂಟ್ ಹಾಕೊಂಡು ಯಾರು ಪ್ರಚಾರ ಮಾಡ್ತಿದ್ರೆ ಅದು ಪ್ರಕಾಶ್ ಹುಕ್ಕೇರಿ ಅಂತ ಹೇಳಿ ಮುಗಿಲ ಈಗ ಇದಕ್ಕೆ ಅವಕಾಶ ಕೊಡಬೇಕು. ಖಾನಾಪುರ ಇವತ್ತು 30 ವರ್ಷದಿಂದ ಸಿದ್ದರಾಮಯ್ಯ ಡಿ ಕೆ ಕಾಂಗ್ರೆಸ್ ಪಕ್ಷ ಬಂದಿಲ್ಲ. ಇವತ್ತು ಹಿಂದಿರ್ತಕ್ಕಂಥ ಇವತ್ತು MLCಗಳು ಯಾವುದೇ ಕೆಲಸ ಮಾಡಿಲ್ಲ. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ 371 ಮತಗಳಿದ್ದಾವೆ. ಎಲ್ಲ ಶಿಕ್ಷಕರನ್ನು ಭೇಟಿಯಾಗಿದ್ದೇನೆ. ಅವರು ಒಂದೇ ಅಳನ್ನು ತೊಡ್ಕೊಂಡಿದ್ದಾರೆ. ಇವತ್ತು ವರ್ಗಾವಣೆ ಸರಳೀಕರಣಗೊಳ್ಳಬೇಕು ಮತ್ತು ಅನುದಾನರಹಿತ ಶಾಲೆಯನ್ನು ಅನುದಾನ ಕೊಡಿಸಬೇಕನ್ನೋ ಬೇಡಿಕೆ ಇದೆ ಮತ್ತು ಬಹಳಷ್ಟು ಬೇಡಿಕೆ ಇದ್ದಾವೆ. ಅವು ಇವತ್ತು ಯಾವುದೂ ಆಗಿಲ್ಲ. ನೀವು ಪ್ರಕಾಶ್ ಹುಕ್ಕೇರಿ ಆರಿಸಿಕೊಂಡ್ರೆ ನಿಮ್ಮೆಲ್ಲ ಕಾರ್ಯಕ್ರಮವನ್ನು ಸಾರಾಸಹಿತವಾಗಿ ಮಾಡುವಂಥ ವ್ಯಕ್ತಿ ಆಗಿದ್ರೆ ಅದು ಪ್ರಕಾಶ್ ಹುಕ್ಕೇರಿ ಅಂತ ಹೇಳಿ ಇಷ್ಟಪಡ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ. ಅಂಥವ್ರಿಗೆ ಅವಕಾಶ ಬೇಕು. ಭಾಳ ಹಿರಿಯ ಮುತ್ಸದ ರಾಜಕಾರಣಿ. ಬಹುಶಃ ನಾನು ನೋಡಿದ್ದೇನೆ. ಇವತ್ತು ಎಕ್ಸಂಬ ಕ್ಷೇತ್ರದಲ್ಲಿ ಹಳೆ ಎಕ್ಸಂಬ ಕ್ಷೇತ್ರ ಇತ್ತು, ಸದಲ್ಗ ಕ್ಷೇತ್ರ, ಈಗ ಚಿಕ್ಕೋಡಿ ಸದಲ್ಗ ಆಗಿದೆ. ಆ ಕ್ಷೇತ್ರದಲ್ಲಿ 10 ವರ್ಷಗಳು ಒಂದೇ ಒಂದು ಗುಂಟೆ ನೀರಿಲ್ಲಂಗ ನೀರಾವರಿಯನ್ನು ಯಾರು ಕೊಟ್ಟಿದ್ರೆ ಅದು ಪ್ರಕಾಶ್ ಹುಕ್ಕೇರಿ ಅಂತ ಹೇಳಿ ಇಷ್ಟಪಡ್ತಾರೆ. ಪ್ರಕಾಶ್ ಹುಕ್ಕೇರಿ ನಾ ಎಲ್ಲ ನೋಡಿದ್ದೇನೆ. 20 ವರ್ಷ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಿರ್ದೇಶಕರಾಗಿ ಇಡೀ ಜಿಲ್ಲೆಯನ್ನು ಅಡ್ಡಾಡಿದ್ದೇನೆ. 18 ಮತಕ್ಷೇತ್ರಗಳಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿರತಕ್ಕಂಥ ಕ್ಷೇತ್ರ ಯಾವಾಗಿದ್ರೆ ಅದು ಎಕ್ಸಂಬ ಕ್ಷೇತ್ರ, ಚಿಕ್ಕೋಡಿ ಕ್ಷೇತ್ರ ಅಂತ ಹೇಳಿ ಇಷ್ಟಪಡ್ತಾನೆ ಬಂಧುಗಳೇ. ಅಂಥವ್ರ ಅವಕಾಶ ಸಿಕ್ಕಿದೆ. ಅವ್ರ ಮಗ ಗಣೇಶ್ ಹುಕ್ಕೇರಿ ಅವನು ಸಹ ಬಹಳ ಉದೋನ್ಮುಖ ನಾಯಕ. ಯಾವುದೇ ಕೆಲಸ ಹೋಗಲಿ, ಯಾವುದೇ ಬಡವ ಹೋಗಲಿ, ಯಾವುದೇ ಸಣ್ಣ ವ್ಯಕ್ತಿ ಹೋಗಲಿ, ಸಮಾಜದ ಕಟ್ಟ ಕಡೆಯ ಮನುಷ್ಯರನ್ನ ಕರೆದು ಮಾತನಾಡಿಸುವಂಥ ವ್ಯಕ್ತಿಯಾಗಿದೆ ಅದು ಗಣೇಶ್ ಪ್ರಕಾಶ್ ಹುಕ್ಕೇರಿ ಅಂತ ಹೇಳಿ ಇಷ್ಟಪಡ್ತಾನೆ ಬಂಧುಗಳೇ. ಯಾವುದೇ ಕೆಲಸ ಹೋಗಲಿ, ಯಾವುದೇ ಬಡವ ಹೋಗಲಿ, ಯಾವುದೇ ಸಣ್ಣ ವ್ಯಕ್ತಿ ಹೋಗಲಿ, ಸಮಾಜದ ಕಟ್ಟ ಕಡೆಯ ಮನುಷ್ಯರನ್ನ ಕರೆದು ಮಾತನಾಡಿಸುವಂಥ ವ್ಯಕ್ತಿಯಾಗಿದೆ ಅದು ಗಣೇಶ್ ಪ್ರಕಾಶ್ ಹುಕ್ಕೇರಿ ಅಂತ ಹೇಳಿ ಇಷ್ಟಪಡ್ತಾನೆ ಬಂಧುಗಳೇ. ಅಂಥವ್ರಿಗೆ ಅವಕಾಶ ಬೇಕು. ಒಳ್ಳೆಯ ಬಹುಶಃ ಇವರು ಆರಿಸಿಕೊಡೋದ್ರ ಮೂಲಕ ಈ ಕೆಟ್ಟ ಸರ್ಕಾರ ಭಾರತೀಯ ಜನತಾ ಪಕ್ಷ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಬಂಧುಗಳೇ. 40% ಸರ್ಕಾರ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಬೇಕು, ಇಲ್ಲೇ ಸಂತೋಷ ಅನ್ನೋ ವ್ಯಕ್ತಿ ಸತ್ತು ಬಿಟ್ಟು ಬಿಲ್ಲ ಕೊಡಲಿ ಪುಣ್ಯಾತ್ಮ ಬಿಲ್ ಕೊಡಲ ಕಲೆದು ಒಲೆದು ಸತ್ತು ಬಿಟ್ಟ. ಇವತ್ತು ಏನಾಗಿದೆ, PSI ಇವತ್ತು ನೇಮಕಾತಿಯಲ್ಲಿ ಭ್ರಷ್ಟಾಚಾರ, ಹಂತ ಎಲ್ಲ ಕಡೆ ಭ್ರಷ್ಟಾಚಾರ ಇದೆ. ಈ ಚುನಾವಣೆಯನ್ನು ಗೆಲ್ಲೋದ್ರ ಮೂಲಕ ಒಂದು ಸಂದೇಶವನ್ನು ಕಳಿಸಬೇಕಾಗಿದೆ. ನೀವು ಮಾಡುವಂಥ ಕಾರ್ಯದಲ್ಲಿ ನಮಗೆ ಮಾನ್ಯತೆ ಇಲ್ಲ, ನಮಗೆ ಒಪ್ಪಿಗೆ ಇಲ್ಲ, ನಮಗೆ ಕಬಲಿಲ್ಲ ಅನ್ನೋ ಮಾನ್ಯತೆಯನ್ನು ಕಳಿಸಬೇಕಾಗಿದೆ. 2023ರಲ್ಲಿ ಈ ರಾಜ್ಯದ ಚುಕ್ಕಾಣಿಯನ್ನು ಕಳಿಸೋದ್ರ ಮೂಲಕ 2023ರಲ್ಲಿ ಈ ರಾಜ್ಯದ ಚುಕ್ಕಾಣಿಯನ್ನು ಕಾಂಗ್ರೆಸ್ ಪಕ್ಷ ಹಿಡಿದಿದೆ. 2024ರಲ್ಲಿ ಈ ದೇಶದ ಚುಕ್ಕಾಣಿಯನ್ನು ರಾಹುಲ್ ಗಾಂಧಿ ಹಿಡಿದಂತ ಹೇಳಿ ಇಷ್ಟಪಡ್ತಾರೆ. ರಾಹುಲ್ ಗಾಂಧಿ ಹಿಡಿದಂತ ಹೇಳಿ ಇಷ್ಟಪಡ್ತಾರೆ. ಅಂಥ ಸಂದೇಶ ಹೋಗಬೇಕಾಗಿದೆ. ಅದಕ್ಕೂ 3 ಜಿಲ್ಲೆಗಳಲ್ಲಿ 33 ಕ್ಷೇತ್ರಗಳಿದ್ದಾವೆ. ಎಲ್ಲರೂ ಒಬ್ಬರೇ ಪ್ರಕಾಶ್ ಹುಕ್ಕೇರಿ ಒಬ್ಬರೇ ಸಂಘ ವಕೀಲರು ಮಾಡಲಿಕ್ಕೆ ಆಗುವುದಿಲ್ಲ. ಇವತ್ತು ಅವರು ವಕೀಲರಿದ್ದಾರೆ, ನ್ಯಾಯವಾದಿಗಳಿದ್ದಾರೆ, ಅವ್ರಿಗೂ ಸಹ ಅವಕಾಶಗಳನ್ನು ಕೊಡಬೇಕಾಗಿದೆ. ಒಬ್ಬರೇ ಪ್ರಕಾಶ್ ಹುಕ್ಕೇರಿ ಹೋಗಿ ಮಾಡಲಿಕ್ಕೆ ಆಗೋಲ್ಲ, ಒಬ್ಬರೇ ಹೋಗಿ ಮಾಡುವಂಥ ಕೆಲಸ ಅಲ್ಲ. ನೀವೆಲ್ಲಿ 133 ಬೂತ್ಗಳಿದೆ ಪುಣ್ಯಾತ್ಮನೆ. 133 ಬೂತ್ಗಳಲ್ಲಿ ಭಾಳ ಜವಾಬ್ದಾರಿತವಾಗಿ ಮನೆ ಮನೆಗೆ ಹೋಗಿ, ಶಾಲೆಗಳಿಗೆ ಹೋಗಿ, ಕಾಲೇಜುಗಳಿಗೆ ಹೋಗಿ ಮತಯಾಚನೆಯನ್ನು ಮಾಡಿ ಈ ರಾಜ್ಯವನ್ನು ಉಳಿಸಬೇಕಾಗಿದೆ, ಈ ದೇಶವನ್ನು ಉಳಿಸಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಬರದೇ ಹೋದರೆ ಈ ದೇಶಕ್ಕೆ ಒಳಗಾಗಲಿಲ್ಲ, ಪ್ರಜಾಪ್ರಭುತ್ವ ಒಳಗಾಗಲಿಲ್ಲ. ಎಲ್ಲರೂ ಜನಸಾಮಾನ್ಯರು 140 ಕೋಟಿ ಜನ ಬದುಕುತ್ತಿದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ಬದುಕಬೇಕಾದ್ರೆ, ವ್ಯವಸ್ಥೆ ಆಗಬೇಕಾದ್ರೆ ನೀವು ಮತ್ತೆ ಕಾಂಗ್ರೆಸ್ ಪಕ್ಷದ ಕೈಯನ್ನು ಹಿಡಿಬೇಕಾಗಿದೆ. ಎಲ್ಲರೂ ಕೂಡಿ ಪ್ರಾಮಾಣಿಕವಾಗಿ ಎಲ್ಲ ತಾಯಿಯರು ಹೆಣ್ಣು ಮಕ್ಕಳು ಸಹ ಟೀಚರ್ಸ್ ಇರ್ತಾರೆ, ಅವರೆಲ್ಲರೂ ಭೇಟಿ ಮಾಡಿ ಮತದಾನ ಯಾಚನೆ ಮಾಡಿರಿ. ಮತ್ತು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಇವತ್ತು ಸುನೀಲ್ ಸಂಘ ಅಂತ ಇದ್ದಾರೆ, ಅವ್ರ ಪರವಾಗಿ ಮತಯಾಚನೆಯನ್ನು ಮಾಡಿರಿ. ಎಲ್ಲರೂ ವಿನಂತಿ ಪೂರ್ವಕವಾಗಿ ಕೈ ಜೋಡಿಸಿ ಬೇಡ್ಕೊಳ್ತೇನೆ. ಒಳ್ಳೆಯ ಅಭ್ಯರ್ಥಿ ಇವತ್ತು ಪ್ರಕಾಶ್ ಹುಕ್ಕೇರಿ ಸಾಹೇಬರನ್ನ ಸಾಮಾನ್ಯ ವ್ಯಕ್ತಿಯಲ್ಲ, ಬಹುಶಃ ಮುತ್ಸಜ್ಜ ರಾಜಕಾರಣಿ. ಇವತ್ತು ಎಲ್ಲ ಕೆಲಸಗಳನ್ನು ಟೇಬಲ್ ಮಾಡುವಂಥ ಏನೇ ಕೆಲಸ ಇರಲಿ, ವರ್ಗಾವಣೆ ಕೆಲಸ ಇರಲಿ, ನಿಮ್ಮ ಅನುದಾನ ರೀತಿ ಶಾಲೆ ಇರಲಿ, ನಿಮ್ಮ AP ಇರಲಿ, ಎಲ್ಲವನ್ನು ಬಗೆಹರಿಸಿಕೊಡುವಂಥ ಸಾಮರ್ಥ್ಯ ಇರ್ತಕ್ಕಂಥ ನಾಯಕ. ಇವತ್ತು ಮುಖ್ಯಮಂತ್ರಿ ಹೋಗಿ ಕೇಳುವಂಥ ಸಾಮರ್ಥ್ಯ ಇರ್ತಕ್ಕಂಥ ನಾಯಕ ಪ್ರಕಾಶ್ ಹುಕ್ಕೇರಿ ಆಗಿದ್ದಾರೆ. ಅವೆಲ್ಲವೂ ಕೈ ಜೋಡಿಸಬೇಕು. ಇನ್ನೂ ಬಹಳಷ್ಟು ಮಾತಾಡಬಹುದಾಗಿತ್ತು. ನನಗೆ 2 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ
ಮಾತನಾಡಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಕಾಂಗ್ರೆಸ್, ಜೈ ಪ್ರಕಾಶ್ ಹುಕ್ಕೇರಿ, ಜೈ ಸುರೇಶ್.